ಮಲೆನಾಡಿನ ಭಾಗಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ, ಅದನ್ನೆಲ್ಲದನ್ನು ಕೂಡ ಒಂದೇ ಕಡೆ ತಗೊಬಂದ್ರೆ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ನಿರ್ಮಾಣ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆ ಏನಿದೆ ಅಂತ ಹೇಳಿ. ಇಲ್ಲ ಮಾನ್ಯ, ಇನ್ನೊಂದು ಪ್ರಶ್ನೆ ಕೂಡ ಇದೇ ಸಬ್ಜೆಕ್ಟ್ ಮೇಲೆ ಇದೆ, ಮುಂದೆನೂ ಕೂಡ ಅದೇ ಸಬ್ಜೆಕ್ಟ್ ಬರ್ತದೆ ಚರ್ಚೆಗೆ. ಏನಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24 ಗಂಟೆ ಸೇವೆ ನೀಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಅನೇಕ ಕಡೆ ಒಬ್ಬರು ಸ್ತ್ರೀರೋಗ ಅಥವಾ ಪ್ರಸೂತಿ ತಜ್ಞರು ಇರ್ತಾರೆ, ಒಬ್ಬರು ಅರವಳಿಕೆ ತಜ್ಞರು ಇರ್ತಾರೆ, ಒಬ್ಬರು ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮಕ್ಕಳ ತಜ್ಞರು ಇರ್ತಾರೆ. 4 ಗಂಟೆ ಮೇಲೆ ಯಾರೂ ಇಲ್ಲ. 3 ಜನ ಇದ್ರೂ ಕೂಡ 4 ಗಂಟೆ ಮೇಲೆ ಹೊರಟುಬಿಡ್ತಾರೆ. ಆಮೇಲೆ ಖಾಲಿ ಇರ್ತದೆ ತಾಲೂಕು ಆಸ್ಪತ್ರೆಗಳು. ನಾವೇನು ಮಾಡ್ತಾ ಇದ್ದೀವಿ ಈಗ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಸರ್ವಿಸ್ ಸಿಗಬೇಕು ಅಂತೇಳಿ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಪೀಡಿಯಾಟ್ರಿಷಿಯನ್ನು, ಒಬ್ಬರು ರೇಡಿಯಾಲಜಿಸ್ಟು ಕಂಪಲ್ಸರಿ ಇರಬೇಕು ಅಂತ, ಮತ್ತು ಫಿಸಿಷಿಯನ್ ಕಂಪಲ್ಸರಿ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಎಷ್ಟೇ ಗಂಟೆಗೆ ಜನ ಆಸ್ಪತ್ರೆಗೆ ಬಂದಾಗ ಸರ್ವಿಸ್ ಸಿಗಬೇಕು. ಯಾಕೆ ಈ ಬಾಣಂತಿ ಸಾವಾಗುವಂಥದ್ದು ಕ್ರಿಟಿಕಲ್ ಆಗುವಂಥ ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅಲ್ಲಿ ಹೋದಾಗ ಡಾಕ್ಟರ್ ಸಿಗೋದಿಲ್ಲ, ಮತ್ತು ಜಿಲ್ಲೆಗೆ ಹೋಗಬೇಕು, ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು. ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರು ಅನೇಕ ಜನ ಮೃತಪಡ್ತಕ್ಕಂಥ ಸನ್ನಿವೇಶಗಳು ಆಗ್ತಾ ಇರ್ತಕ್ಕಂಥದ್ದು. ಸೊ ಸರ್ವಿಸಸ್ ಇಂಪ್ರೂವ್ ಆದ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಡಾಕ್ಟರ್ ಸಿಗ್ತಾರೆ ಅಂತ ಜನರಿಗೆ ನಂಬಿಕೆ ಇದ್ರೆ ಹೆಚ್ಚಿನ ಸಂಖ್ಯೆ ಯಾವಾಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಲ್ಲ. ಜಿಲ್ಲಾ ಆಸ್ಪತ್ರೆ ಓವರ್ಲೋಡ್ ಆಗಿರ್ತದೆ, ಸಿಕ್ಕಾಬಟ್ಟೆ ಪ್ರೆಷರು. ಸೊ ಇದು ಒಂದು ಕಡೆ. CHCಗಳಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಭಾಳ ಕಮ್ಮಿ ಇದೆ, ಅಲ್ಲಿ ನಾವು ಅಲ್ಲಿ ಗೈನಕಾಲಜಿಸ್ಟ್ ಏನೋ ನಾವು ತೆಗೆದ್ರೆ ಅವ್ರ ಬದಲಿ ನಾವು ಅವ್ರಿಗೆ ಅಡಿಷನ್ ಆಗಿ 2 MBBS ಡಾಕ್ಟರ್ಸ್ ಕೊಡ್ತೀನಿ. ಸೊ CHCಗಳಿಗೆ 4 ಗಂಟೆ ಮೇಲೆ ಅದು ಬಂದ್. ಸೊ ಈಗ ನಾನು 3 MBBS ಡಾಕ್ಟರ್ಸ್ ಕೊಡುವಂಥ ಕೆಲಸ ಮಾಡಿ CHCಗಳು ಕೂಡ 24/7 ನಡಿಬೇಕು. ಎಷ್ಟೇ ಗಂಟೆಗೆ ಹೋದ್ರೂ ಕೂಡ ಅಲ್ಲೊಬ್ಬ MBBS ಡಾಕ್ಟರ್ ಇರಬೇಕು, ಅಟೆಂಡ್ ಮಾಡಬೇಕು. ಯಾಕಂದರೆ ಬೇಸಿಕ್ ಸರ್ವಿಸಸ್ ಎಲ್ಲ ಕೊಡ್ಬೋದು. ಮತ್ತು ಅಲ್ಲಿ ಒಬ್ಬ ಫಿಸಿಷಿಯನ್ ಕೂಡ ಹಾಕ್ತೀವಿ. ಫಿಸಿಷಿಯನ್ ಇರೋದ್ರಿಂದ ಅವರು ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ. ಸೊ ಈ ಥರ ಮಾಡಿ ನಾವು CHC 24/7 ನಡಿಬೇಕು, ತಾಲೂಕು ಆಸ್ಪತ್ರೆ 24/7 ನಡಿಬೇಕು. ಈ ಒಂದು ಮಾನದಂಡದ ಅಡಿಯಲ್ಲಿ ನಾವು ಈ ಒಂದು ಪರಿಷ್ಕರಣೆನ ಮಾಡ್ತಾ ಇದ್ದೀವಿ. ಎಲ್ಲಿ ಒಳ್ಳೆ ಸೇವೆ ಈಗ ನೀಡ್ತಾ ಇದ್ದಾರೆ ಅಲ್ಲಿ ಎಲ್ಲೂ ನಾವು ಡಿಸ್ಟರ್ಬ್ ಮಾಡೋಕೆ ಹೋಗೋದಿಲ್ಲ. ಈ ಪ್ರಕಾರ ಮಾಡ್ತಾ ಇದ್ದೀವಿ. ನಿಮ್ಮ ಚಿಂತನೆ ಸರಿ ಇದೆ, ನೀವು ಆ ಇಲಾಖೆ ನಡೆಸಿದಿರಿ. ತಾಲೂಕು ಹೆಡ್ ಕ್ವಾರ್ಟರ್ ಹಾಸ್ಪಿಟ್ಲು ಚೆನ್ನಾಗಬೇಕು, ಫುಲ್ ಸ್ಟ್ರೆಂಥನ್ ಆಗಬೇಕು ಅಂತ ನಿಮ್ದೇನು ಚಿಂತನೆ ಇದೆ, ಅದ್ರ ಬಗ್ಗೆ ನನ್ನ ಸ್ವಾಗತ. ನೀವು ಅದನ್ನ ಯಾವುದೋ PHC ಇಂದ ತೆಗೆದು ತಾಲೂಕು ಹಾಸ್ಪಿಟ್ಲಿಗೆ ಕೊಟ್ಬಿಟ್ರೆ PHCಗಳ ಕತೆ ಏನಾಗಬೇಕು? ನಂಬರ್ 1. ಎರಡನೇದು, CHCಗಳಲ್ಲಿರುವಂತ ತಜ್ಞ ವೈದ್ಯರುಗಳನ್ನ ಅಥವಾ ಸ್ತ್ರೀರೋಗ ತಜ್ಞರನ್ನ ವ್ಯತ್ಯಾಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ನಾನು ಉದಾಹರಣೆಗೆ ತುಂಬಾ ಬೆಳೆಸ್ಲಿಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ಹೊಸ ತಾಲೂಕುಗಳ ರಚನೆ ಆಗಿದೆ. ಹೊಸ ತಾಲೂಕು ರೆವಿನ್ಯೂ ತಾಲೂಕು ಆಯ್ತು, ಬಟ್ ಆ ತಾಲೂಕು ಹಾಸ್ಪಿಟಲ್ ಆಗಿಲ್ಲ, ಇನ್ನೂ ಅದು CHC ಆಗೇ ಇದೆ. ಈಗ ಉದಾಹರಣೆ ಹೆಬ್ರಿ CHC, ಕೋಟಾ CHC ಎಲ್ಲ ಇದೆ. ನೀವು ಅಲ್ಲಿರುವಂತ ತಜ್ಞ ವೈದ್ಯರನ್ನ, ಸ್ತ್ರೀರೋಗ ತಜ್ಞರನ್ನ ನೀವು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಆ ತಾಲೂಕು ಹೆಡ್ ಕ್ವಾರ್ಟರ್ಗಳ ಕತೆ ಏನಾಗಬೇಕು? ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮರುಚಿಂತನೆ, ಸ್ವಲ್ಪ ಚರ್ಚೆ ಆಗಬೇಕು ಇದ್ರ ಬಗ್ಗೆ. ಚರ್ಚೆ ಮಾಡೋದಕ್ಕೆ ತಯಾರಾಗಿದ್ದೀವಿ. ಈಗ ನಾವೀಗ ಚರ್ಚೆ ಮಾಡಿ ತಯಾರಾಗಿದ್ದೀವಿ. ಮಾನ್ಯ ಸಭಾದ ಇದ್ರ ಬಗ್ಗೆ ಚರ್ಚೆನೇ ತಗೊಳ್ಳಿ. ಇಲ್ಲ ಈಗ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ತಾವೆಲ್ಲೊಂದು ವಿಚಾರ ಇದೆ, ಮತ್ತು ಪ್ರಾಕ್ಟಿಕಲ್ ಎಲ್ಲ ಅದಕ್ಕಾಗಿ ನೀವು ಕಿಲೋಮೀಟರ್ ಫಿಕ್ಸ್ ಮಾಡಬೇಕು. ಇಫ್ ಇಟ್ CHC ಒಂದು ತಾಲೂಕು ಆಸ್ಪತ್ರೆಯಿಂದ CHC ಒಂದು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಆವಾಗ ನಿಮ್ಮ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾಕೆ ನಮ್ಮ 108 ಆಂಬ್ಯುಲೆನ್ಸ್ ಇದೆ, 10-20 ನಿಮಿಷ ಹೋಗಿ ಮುಡ್ತದೆ. ಮತ್ತು 50-60-40 ಕಿಲೋಮೀಟರ್ ಇದ್ದಾಗ ದಿಸ್ ವೋಂಟ್ ಬಿ ವೆರಿ ಪ್ರಾಕ್ಟಿಕಲ್. ಯಾಕೆಂದರೆ ಅಲ್ಲಿಂದ ಅವರು ಇಲ್ಲಿಗೆ ಬರಬೇಕಾದ್ರೂ ಕೂಡ ಬಲ ಕಷ್ಟದ ಪರಿಸ್ಥಿತಿ. ಸೊ ಅದೊಂದು ನೋಡೋದು ಬೆಟರ್ ಇದರಲ್ಲಿ. ಸಭಾಧ್ಯಕ್ಷರೇ, ಈ ತರ ದೂರ ಇರುವಂತ ಪ್ರದೇಶಗಳಾದ್ರೆ ಅಲ್ಲಿ ನಾವು ಅದನ್ನ ಟಚ್ ಮಾಡೋಕೆ ಹೋಗಲ್ಲ. ಆಯ್ತಾ ಸಭಾಧ್ಯಕ್ಷರೇ? ಮತ್ತು ಏನಾಗಿದೆ ಗೊತ್ತಾ, ನಾನು ಟೀಕೆ ಮಾಡ್ತಿಲ್ಲ, ಭೌಗೋಳಿಕ ಅಂತ ಹೇಳಿಲ್ಲ ಅವರು. ಅವ್ರೇನ್ ಹೇಳಿದಾರೆ ಅಂದ್ರೆ 20,000 ಜನಸಂಖ್ಯೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಮ್ಮಲ್ಲಿ 20,000 ಜನಸಂಖ್ಯೆ ಅಂತಂದ್ರೆ ನೀವು ಕಿಲೋಮೀಟರ್ ಗಟ್ಟಲೆ ಎಷ್ಟು ದೂರ ಹೋಗ್ಬೇಕು ನಾವು? ನಮ್ಮಲ್ಲಿ ಮಲೆನಾಡಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ನೀವು ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಬಹಳ ಸಮಸ್ಯೆ ಇಲ್ಲ. ದೂರ ಇರುವಂತ ಪ್ರದೇಶಗಳಾದ್ರೆ ಅದು ಒಂದು ಮಾನದಂಡ ಇಟ್ಕೊಂಡಿದ್ದೇವೆ. ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ, ನನ್ನ ಹತ್ರ ಆರ್ಡರ್ ಇದೆ, ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವ ಆರ್ಡರ್? ಸೆಕ್ರೆಟರಿ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿ ನಮ್ಮಲ್ಲಿರುವಂತ ಇಂಟರ್ನಲ್ ಡಿಸ್ಕಷನ್ಸ್ ಬಗ್ಗೆ ನೀವು ಅದ್ರ ಬಗ್ಗೆ ನಮ್ಮ ತೀರ್ಮಾನ ಯಾವುದೇ ಒಂದು ಫೈನಲ್ ಆಗ್ಲಿಲ್ಲ. ಮತ್ತೆ ಅದ್ರಲ್ಲಿ ನಮ್ಗೆ ಏನಾದ್ರು ಈಗ ನಾವು ಆಗಿದೆ ಸರ್. ಈಗ ನಾವು ಮಾನ್ಯ ಸಭಾಧ್ಯಕ್ಷರೇ, ಈಗ ನಾವು ಮುಕ್ತವಾಗಿದ್ದೇವೆ. ನಮ್ಗೆ ಏನಂತ ಹೇಳಿದ್ರೆ ಅಂತಿಮವಾಗಿ ಜನರಿಗೆ ಒಳ್ಳೆ ಸೇವೆ ಸಿಗಬೇಕು, ಅದು ನಮ್ಮ ಮುಖ್ಯ ಗುರಿ ಆಗ್ಬೇಕು. ಆಯ್ತಾ? ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋದ್ರೆ ಡಾಕ್ಟರ್ಗಳು ಸಿಗ್ತಾರೆ ಅಂತ ಭಾವನೆ ಬರಬೇಕು, ಔಷಧಿ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು.
ಮತ್ತು ಎಷ್ಟು ಗಂಟೆಗೆ ಹೋದ್ರು ಕೂಡ ಅಲ್ಲಿ ಸರ್ವಿಸಸ್ ಸಿಗುತ್ತೆ ಅಂತ ಭಾವನೆ ಬರಬೇಕು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಪ್ರೈವೇಟು ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆಗ್ತದೆ. ಮತ್ತು ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, 2.5-3 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ, 5 ಹೆರಿಗೆ ತಿಂಗಳಿಗೆ, 3 ಹೆರಿಗೆ ತಿಂಗಳಿಗೆ, ಕೆಲವು ಕಡೆ ಶೂನ್ಯ ಇದೆ. ನಾವು ಸಂಬಳ ಕೊಡ್ತಾ ಇದ್ದೀವಿ 3 ಲಕ್ಷ, ಅವ್ರ ಕೆಲಸನೂ ಇಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ಗೆ ಹೋಗ್ತಾರೆ. ಮತ್ತೆ ನಾವು ಅವ್ರಿಗೆ ಇಷ್ಟೆಲ್ಲ ಕೊಟ್ಕೊಂಡು ಏನು ಪ್ರಯೋಜನ? ನಮಗೊಂದು ಖುಷಿ ಇದ್ರೆ ನಮ್ಮ ಊರಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಅಷ್ಟೇ ಖುಷಿ ಇದ್ರೆ ಓಕೆ, ಬಟ್ ನಮ್ಗೇನು ಅವರು ಪೂರ್ತಿ ಉಪಯೋಗ ನಮ್ಮ ವ್ಯವಸ್ಥೆಗೆ ಆಗ್ಬೇಕು ತಾನೆ. ಈಗ ಒಬ್ಬ ಗೈನಕಾಲಜಿಸ್ಟ್ ಇದ್ಬಿಟ್ಟು ಅನೆಸ್ಥೆಸಿಸ್ಟ್ ಇಲ್ಲದೆ ಹೋದ್ರೆ ಆ ಗೈನಕಾಲಜಿಸ್ಟ್ ಏನ್ ಜಾಸ್ತಿ ಕೆಲಸ ಇರೋದಿಲ್ಲ. ಸೊ ಈ ಕಾರಣದಿಂದ ಆ 3 ಜನನೂ ಇರಬೇಕು. ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ, ದೂರ ಇರುವಂತ ಪ್ರದೇಶಗಳಲ್ಲಿ ನಾವು ಅಲ್ಲಿ ಇದನ್ನು ಪೋಸ್ಟ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಕ್ ಬರೋದಿಲ್ಲ, ಕಾಂಟ್ರಾಕ್ಟ್ ಕರೆದ್ರೂ ಕೂಡ ಬರೋದಿಲ್ಲ. ಸೊ ಈ ಪರಿಸ್ಥಿತಿಗಳಿದೆ. ಸೊ ಇದೆಲ್ಲ ನೋಡ್ಕೊಂಡು ನಾವು ಇದೊಂದು ಪ್ರಯತ್ನ ಮಾಡ್ತೀವಿ. ಅದನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅದನ್ನ ಬದಲಿಸೋದಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ನಾವೇನು ಹಠ ಹಿಡಿದು ಏನು ಮಾಡ್ತಾ ಇಲ್ಲ ಸುನಿಲ್ ಅವರೇ. ನಮ್ಮ ಒಂದು ಪ್ರಯತ್ನ ಸುಧಾರಣೆ ಮಾಡಿದಾಗ ಹೋದಾಗ ಏನಾಗ್ತದೆ, ಕೆಲವು ಸಮಸ್ಯೆಗಳು ಉದ್ಭವ ಆಗ್ತದೆ. ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಕೂಡ ನಾವು ಅದಕ್ಕೆ ಮುಕ್ತವಾಗಿ ಅದನ್ನ ಒಂದು ಸಮಾಲೋಚನೆ ಮುಖಾಂತರ ತೀರ್ಮಾನ ಮಾಡೋಣ. ಧನ್ಯವಾದ ಸಭಾಧ್ಯಕ್ಷ. ಸಿದ್ದು ಸವದಿ, ರಮೇಶ್ ಕುಲಕರ್ಣಿ, ಸಿದ್ದು ಸವದಿ ಅವರು.